2025 ಫೈನಾನ್ಸ್ ಬಿಲ್ ಏನಿತ್ತು. ಫೈನಾನ್ಸ್ ಬಿಲ್ ಅಲ್ಲಿ ಏನಿತ್ತಂದ್ರೆ, ಇನ್ನು ಮುಂದೆ ವೇತನ ಯಾವಾಗ ಪರಿಷ್ಕರಣೆ ಆಗ್ತದೆ ಅದೇ ರೀತಿ ಪಿಂಚಣಿ ಅಂದ್ರೆ ಪೆನ್ಷನ್ ಪರಿಷ್ಕರಣೆ ಆಗ್ತಿತ್ತು. ಅದೇ ಪ್ರಕಾರ ವರ್ಷಕ್ಕೆ 2 ಬಾರಿ DA ತುಟ್ಟಿ ಭತ್ಯೆ ಕೊಡ್ತಿದ್ರು. ಇನ್ನು ಮುಂದೆ ಕೇಂದ್ರ ಸರ್ಕಾರ ಫೈನಾನ್ಸ್ ಬಿಲ್ ಆಕ್ಟ್ ನಲ್ಲಿ ಏನ್ ಮಾಡಿದಂದ್ರೆ, ನಾವು ಇನ್ನು ಮುಂದೆ ಪಿಂಚಣಿ ಪರಿಷ್ಕರಣೆ ಮಾಡಲು ಆಗುವುದಿಲ್ಲ. ಅದೇ ರೀತಿ ವರ್ಷಕ್ಕೆ 2 ಬಾರಿ ಏನು ನಾವು ನಿಮ್ಗೆ ತುಟ್ಟಿ ಭತ್ಯೆ ಕೊಡ್ತೀವಿ ಅದು ಕೂಡ ಆಗೋದಿಲ್ಲ ಅಂತ ಹೇಳ. ಯಾವಾಗ ಕೇಂದ್ರ ಸರ್ಕಾರ ಜಾರಿಗೆ ತರ್ತದ ಯಥಾಸ್ಥಿತಿ ರಾಜ್ಯ ಸರ್ಕಾರವು ತರ್ತದೆ. ಯಾಕಂದ್ರೆ 2004ರಲ್ಲಿ NPS ಕೇಂದ್ರ ಸರ್ಕಾರ ಜಾರಿಯಲ್ಲಿ ತಂತು. ಅದೇ ಮಾಡೆಲ್ ನಲ್ಲಿ ನಮ್ಮ ಹತ್ರ 1/4/2026 NPS ಬಂತು. ಈ ಪೆನ್ಷನ್ ರೂಲ್ಸ್ಗಳು ಎಲ್ಲ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅದೇ ನಮ್ಮ ರಾಜ್ಯ ಸರ್ಕಾರ ಮಾಡುತ್ತದೆ. 1982 ಸೆಪ್ಟೆಂಬರ್ 17 ಒಂದು DS ನಕ್ರಾ ಅಂತ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇತ್ತು. ಆ ಕೇಸ್ ನಲ್ಲಿ ಆಗಿನ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಏನ್ ಜಜ್ಮೆಂಟ್ ಕೊಟ್ಟಂದ್ರೆ, ಪೆನ್ಷನ್ ಭಿಕ್ಷೆ ಅಲ್ಲ, ಪೆನ್ಷನ್ ಇದು ಹಕ್ಕು, ಇದು ಪೆನ್ಷನ್ ಯಾವುದೇ ಕಾಲಕ್ಕೆ ನಿಂದ್ರಿಸಬಾರ್ದು, ಅದೇ ರೀತಿ ಕಾಲಕ್ಕೆ ಏನಾಗ್ತದ ಪರಿಷ್ಕರಣೆ ಆಗ್ಬೇಕು ಅಂತ ಅವಾಗ ಜಜ್ಮೆಂಟ್ ಕೊಟ್ಟಿದ್ರು. ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇರ್ಲಿಕ್ಕಾಗಿ ಕೂಡ ಏನಾಯ್ತು, ಕೇಂದ್ರ ಸರ್ಕಾರ ಈಗ 2025 ಫೈನಾನ್ಸ್ ಬಿಲ್ ಜಾರಿಗೆ ತಂದ್ರೆ, ಇದರಲ್ಲಿ ನಾವು ಪ್ರಧಾನಮಂತ್ರಿಗೆ ನಾವು ಏನ್ ಮನವಿ ಮಾಡ್ತೀವಿ ಅಂದ್ರೆ, ಇದರಲ್ಲಿ ತಾವು ಮಧ್ಯಪ್ರವೇಶ ಮಾಡಿ ಇದು ಎಲ್ಲಾ ನಮ್ಮ ಸುಮಾರು ಭಾರತ ದೇಶದಲ್ಲಿ 1 ಕೋಟಿಗಿಂತ ಹೆಚ್ಚಾಗಿ ಪೆನ್ಷನರ್ಸ್ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ 4.5 ಲಕ್ಷ ಪೆನ್ಷನರ್ಸ್ ಇದ್ದಾರೆ. ಆಮೇಲೆ ವಿವಿಧ ಇಲಾಖೆಗಳು ನೋಡಿದ್ರೆ ಒಟ್ಟು ಅಂದ್ರೆ ಮುನ್ಸಿಪಾಲಿಟಿ ಅನ್ರಿ, ವಾಟರ್ ಬೋರ್ಡ್ಗಳು ಅನ್ರಿ, KPTC ಅನ್ರಿ, ಹಿಂಗೆಲ್ಲಾ ಕಡೆ ನೋಡಿದ್ರೆ ಸುಮಾರು ನಾವು 6-7 ಲಕ್ಷ ಪೆನ್ಷನರ್ಸ್ ಆಗ್ತೀವಿ. ಎಲ್ಲರಿಗೆ ಅನ್ಯಾಯ ಆಗ್ತದ. ಒಂದು ಪೆನ್ಷನರ್ಸ್ ಅಂದ್ರೆ ಅವನಿಂದ ಒಂದು ದೊಡ್ಡ ಕುಟುಂಬ ಇರ್ತದ. ಇದು ಪೆನ್ಷನ್ ಬರ್ತಕ್ಕಂಥದ್ದು ನಮ್ಮ ಸಂಬಳದ ಅರ್ಧ ಬರ್ತದ, ಪೂರ್ಣ ಬರಂಗಿಲ್ಲ. ಇದು ನೀವು ಕೊಡ್ಲಿಲ್ಲ ಅಂದ್ರೆ ಏನಾಗ್ತದ, ಪೆನ್ಷನ್ಸ್ ಮಾರ್ಕೆಟ್ ರೇಟ್ ಹೆಚ್ಚಾಗ್ತವೆ, ನಮ್ಮ ಪೆನ್ಷನ್ ದಿನಕ್ಕೆ ದಿನ ಕಡಿಮೆ ಆಕತ್ ಹೋಗ್ತದ. ಇದರಿಂದ ಏನಾಗ್ತದ, ಚಿಂತಾಜನಕವಾಗ್ತದ. ಮುಂದೆ ಏನಾಗ್ತದ, ಜನರಲ್ ಏನ್ ಭಾವನೆ ಬರ್ತದ, ಇದು ಒಂದ್ ಕೆಟ್ಟ ಭಾವನೆ ಬರ್ತಾನೆ. ಹೆಂಗಾದ್ರೂ ಏನಾದ್ರೂ ಮಾಡಿ ಗಳಿಸ್ಬೇಕನ್ನೋದು ಒಂದು ಕೆಟ್ಟ ಬುದ್ಧಿ ಬಂದ್ಬಿಡ್ತದ. ಅಂತ ಯಾವುದೋ ಅವಕಾಶ ಕೊಡಬಾರ್ದು. ದಯಮಾಡಿ ಪ್ರಧಾನಮಂತ್ರಿಗಳು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಇದನ್ನು ತಡೆ ಹಿಡಿಬೇಕು. ಇದು ಈ ಆಕ್ಟ್ ಇದ್ದಿದ್ದು ಮುಂದೆ ರೂಲ್ಸ್ ಆಗ್ಲಾರ್ದಂಗೆ ನೋಡ್ಕೋಬೇಕಂತ ನಾವು ಒಂದು ಮನವಿ ಸಲ್ಲಿಸ್ತಾ ಇದ್ದೇವೆ. ಇದರಲ್ಲಿ ಸುಮಾರು 2015ರಲ್ಲೊಂದು ಕೋರ್ಟ್ ಜಜ್ಮೆಂಟ್ ಅದೇ. ಅದಕ್ಕೆ ನಾವು ಪ್ರಧಾನಮಂತ್ರಿಗೆ ಎಲ್ಲಾ ಇಡೀ ಭಾರತ ದೇಶದಲ್ಲಿ ಏನು ಪೆನ್ಷನರ್ಸ್ ಇದ್ದಾರ, ಎಲ್ಲಾ ರೀತಿಯ ಪೆನ್ಷನರ್ಸ್ ಇದ್ದಾರೆ, ಎಲ್ಲಾ ರೀತಿಯ ಪೆನ್ಷನರ್ಸ್ಗಳಿಗೆ ಅನ್ಯಾಯ ಆಗದಂತೆ ತಾವು ಮಧ್ಯಪ್ರವೇಶ ಮಾಡಿ ನ್ಯಾಯ ಒದಗಿಸಬೇಕಂತ ನಾವು ಕೋರ್ತೇನೆ.